ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇದಕ್ಕೂ ಮೊದಲು ಒಬ್ರು ಪರ್ಸನ್ ಕಂಪ್ನಿಲಿ ಫ್ರಾಡ್ ಮಾಡಿದ್ರಿಂದ ಇದೆಲ್ಲ ಆಗಿದ್ದು ಸರ್. ಅವರು ಫ್ರಾಡ್ ಮಾಡಿದ್ದನ್ನ ಇನ್ವೆಸ್ಟಿಗೇಷನ್ ಅಲ್ಲಿ ಒಪ್ಕೊಂಡ್ರು ಸರ್. ಅದಕ್ಕೆ ಸಂಬಂಧಪಟ್ಟಿರೋ ಡೀಟೇಲ್ ಸ್ಟೇಟ್ಮೆಂಟ್ ಕೊಡ್ತೀನಿ. ಮೀಡಿಯಾ ಪ್ರೂಫ್ ಕೂಡ ಇದೆ ಸರ್. ತಗೊಳ್ಳಿದನ ಇಂಡಸ್ಟ್ರಿಯಲ್ ಆಫೀಸಿಂದ ಪರ್ಮಿಷನ್ ತಗೊಂಡಿದ್ದೀರಾ? ತಗೊಂಡಿದ್ದೀವಿ ಸರ್. ಫೈನಲ್ ಸ್ಟೆಪ್ ಆಗಿ ನೀವು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಟ್ಟು ಪರ್ಮಿಷನ್ ಕೊಟ್ರೆ ನಾವದನ್ನ ಮತ್ತೆ ರೀಸ್ಟಾರ್ಟ್ ಮಾಡ್ತೀವಿ ಸರ್. ಅದನ್ನ ಕೇಳೋದಕ್ಕೆ ಅಂತಾನೆ ಬಂದ್ವಿ. ಅಯ್ಯೋ, ತಪ್ಪದೆ ನನ್ನ ಸಪೋರ್ಟ್ ನಿಮ್ಗಿದ್ದೇ ಇರುತ್ತೆ. ಯಾವುದೇ ತೊಂದರೆ ಇಲ್ಲದ ಹಾಗೆ ನೀವು ಕಂಪ್ನಿನ ಮತ್ತೆ ಶುರು ಮಾಡ್ಬೋದು. ಯಾಕೆ ಅಂದರೆ ಅಂಥ ಕಂಪ್ನಿ ಚಾಲ್ತಿಲಿರಬೇಕು ಸರ್. ಅದು ಲಾಭ ಮಾಡೋದಕ್ಕಲ್ಲ, ಮನುಷ್ಯರ ಜೀವನನ ನೋಡ್ಕೊಳ್ಳೋದಕ್ಕೆ. ಇಂಥ ಕಂಪ್ನಿಗಳು ಸೊಸೈಟಿಗೆ ತುಂಬಾ ಮುಖ್ಯ. ನಿಮಗೆ ನಾನು ಈಗಲೇ ಪರ್ಮಿಷನ್ ಕೊಡ್ತೀನಿ. ಆದರೆ ಒಂದು ವಿಷಯ, ನಾನು ಒಂದ್ಸಾರಿ ನಿಮ್ಮ ಮಸಾಲಾ ಫಾರ್ಮುಲಾ ನೋಡಬೇಕು. ಓಕೆ ಸರ್. ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಮತ್ತೆ ಹೊಸದಾಗಿ ಶುರು ಮಾಡ್ತಾ ಇದ್ದೀರಲ್ವಾ, ಚೆಕ್ ಮಾಡೋದು ನನ್ನ ಧರ್ಮ. ತಪ್ಪಿಲ್ಲ ಸರ್, ನಿಮ್ಮ ಡ್ಯೂಟಿ ನೀವು ಮಾಡ್ತಿದ್ದೀರಿ ಅಷ್ಟೇ ಅಲ್ವಾ? ಪರ್ಮಿಷನ್ ಗ್ರಾಂಟೆಡ್. ಐ ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ನಿಮ್ಮ ಋಣನ ಜನ್ಮದಲ್ಲಿ ಮರೆಯಲ್ಲ. ಹಾಗೆಲ್ಲ ಮಾತಾಡಬೇಡಿ ಮೇಡಮ್. ಇದರಲ್ಲಿ ನಾನು ಮಾಡಿದ್ದೇನೂ ಇಲ್ಲ. ಒಳ್ಳೆತನಕ್ಕೆ ನನ್ನ ಕೈ ಜೋಡಿಸ್ದೆ ಅಷ್ಟೇ. ಆನಂದ್ ವರ್ಮಾ ಅವ್ರ ಒಳ್ಳೆತನನೇ ಇವತ್ತು ನಿಮ್ಗೆ ಒಳ್ಳೇದಾಗೋ ಹಾಗೆ ಮಾಡ್ತಿದೆ. ನಂದೇನಿದೆ ಸರ್. ನಿಮ್ಗೇನಾದರೂ ಹೆಲ್ಪ್ ಬೇಕಾದರೆ ನನ್ನ ಕೇಳಿ, ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ. ಶ್ಯೂರ್ ಸರ್. ಹೋಗಿ ಬರ್ತೀವಿ ಸರ್. ಆಫೀಸರ್ ಅವ್ರನ್ನ ನೋಡಬೇಕು. ಸರ್ ಇದ್ದಾರೆ, ಹೋಗಿ ಸರ್, ಹೋಗಿ ಮೇಡಮ್. ಕೂತ್ಕೊಳ್ಳಿ ಸರ್. ಸರ್, ನೀವು ಹೇಳಿದ ಹಾಗೇನೆ 10 lakhs DD, ಫುಡ್ ಇನ್ಸ್ಪೆಕ್ಟರ್ ಕೊಟ್ಟಿರೋ ಕ್ವಾಲಿಟಿ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ಸ್. ಓಕೆ ಅಖಿಲ್ ಅವರೇ, ಎಲ್ಲ ಕ್ಲಿಯರ್ ಆಯಿತು. ಇನ್ನು ಮುಂದೆ ನಿಮ್ಮ ಕಂಪ್ನಿನ ನೀವು ನಡೆಸ್ಬೋದು. ನಿಮಗೆ ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು ಸರ್. ಯು ಆರ್ ವೆಲ್ಕಮ್. ಸಾಧಿಸಿದ್ವಿ ಶ್ಯಾಮ. ಹೌದು ರೀ, ಇವತ್ತು ನನಗೆ ತುಂಬಾ ಖುಷಿ ಆಗ್ತಿದೆ. ಈ ಪರ್ಮಿಷನ್ ಡ್ಯಾಡಿಗೆ ತೋರಿಸಿ ಅವ್ರ ಕಣ್ಣಲ್ಲಿ ಸಂತೋಷ ನೋಡಬೇಕು. ಮಾವನ್ಗೆ ಈ ವಿಷಯ ಗೊತ್ತಾದ್ರೆ ತುಂಬಾ ಖುಷಿ ಆಗ್ತಾರೆ. ಬನ್ನಿ, ಬೇಗ ಹೋಗಿ ವಿಷಯ ಹೇಳೋಣ. ಶ್ಯಾಮ, 1 ನಿಮಿಷ. ಏನ್ರಿ? ನಾವು ಬೈಕ್ ರೈಡ್ ಕಂಪನಿ ಮಾರಿರೋ ವಿಷಯ ಯಾವುದೇ ಪರಿಸ್ಥಿತಿನಲ್ಲೂ ಮಮ್ಮಿ ಡ್ಯಾಡಿಗೆ ಗೊತ್ತಾಗೋದು ಬೇಡ. ಗೊತ್ತಾದ್ರೆ ಅವ್ರು ಬೇಜಾರು ಮಾಡ್ಕೋತಾರೆ. ಈ ವಿಷಯ ನಮ್ಮ ಮಧ್ಯನೇ ಇರಲಿ, ಸರಿನಾ? ಸರಿ ರೀ, ನಡೀರಿ.
ವನಜಾಕ್ಷಿ. ಮೇಡಮ್, ಅವ್ರಿಗೆ ಕ್ವಾಲಿಟಿ ಇನ್ಸ್ಪೆಕ್ಟರು ಹೆಲ್ಪ್ ಮಾಡಿದ್ರು. ಅವರಿಂದ ಈಗ ಪರ್ಮಿಷನ್ ಕೂಡ ಸಿಕ್ಕಿದೆ. ಮಸಾಲ ಕಂಪನಿ ಓಪನ್ ಮಾಡ್ಬೋದು ಅಂತ ಇವಾಗಷ್ಟೇ ಆಫೀಸರ್ ಲೆಟರ್ ಕೊಟ್ರು. ಆ ಲೆಟರ್ ತಗೊಂಡು ಮನೆಗೆ ಹೋಗಿದ್ದಾರೆ. ಬೈಕ್ ರೈಡ್ ಕಂಪನಿ ಮಾರಿರೋ ವಿಷಯನ ಅವ್ರ ಅಮ್ಮ ಅಪ್ಪಂಗೆ ತಿಳಿಬಾರ್ದು ಅಂತ, ಹುಷಾರಾಗಿರ್ಬೇಕು ಅಂತ ಅನ್ಕೊಂಡು ಇವಾಗ ಹೊರಟೋದ್ರು. ಸರಿ, ನಾನು ಹೇಳ್ದ ಹಾಗೆ ಮಾಡು. ಹೇಳಿ ಮೇಡಮ್. ಓಕೆ ಮೇಡಮ್, ಇನ್ನು ನಾನು ನೋಡ್ಕೋತೀನಿ. ಬಂದ್ರ ಕಂದ, ನಿಮ್ಗೋಸ್ಕರ ನಿಮ್ ಡ್ಯಾಡಿ ತುಂಬಾ ಹೊತ್ತಿಂದ ಕಾಯ್ತಾ ಇದ್ದಾರೆ. ಹೋದ್ ಕೆಲ್ಸ ಏನಾಯ್ತು? ಕಾಯ ಹಣ್ಣ? ಹಣ್ಣೆ ಅತ್ತೆ. ನಾವು ಮತ್ತೆ ಮಸಾಲ ಕಂಪ್ನಿ ಶುರು ಮಾಡಕ್ಕೆ ಪರ್ಮಿಷನ್ ಸಿಕ್ಕಿದೆ. ಎಂತ ಶುಭ ಸುದ್ದಿ ಹೇಳಿದ್ರಿ. ಈ ವಿಷಯ ಹೇಳಿದ್ರೆ ನಿಮ್ ತಂದೆ ಎಷ್ಟು ಸಂತೋಷ ಪಡ್ತಾರೋ. ಇವಾಗ ನಾವು ಡ್ಯಾಡಿನ ಸರ್ಪ್ರೈಸ್ ಮಾಡಬೇಕು. ಹಾ, ಸರ್ಪ್ರೈಸಾ? ಹೇಗೆ? ನಾನು ಹೇಳ್ತೀನಲ್ವಾ? ಹಾ, ಹಾಗೆ ಬಾ. ಹಾ, ಕೊಡಿ ಇಲ್ಲಿ. ಬಾ. ವಸಂತ, ಯಾಕೆ ಕಣ್ಣು ಮುಚ್ಚಿದೆ? ನಿಮ್ಗೆ ಸರ್ಪ್ರೈಸ್ ತೋರಿಸ್ಬೇಕು ಅಂತ ಕಣ್ಣು ಮುಚ್ಚಿದೀನಿ. ಕಣ್ಣು ಮುಚ್ಚಿಬಿಟ್ಟು ಹೇಗೆ ತೋರಿಸ್ತೀಯಾ? ನೋಡ್ಬೇಕು ಅಂದ್ರೆ ಕಣ್ ತೆಗಿಬೇಕಲ್ಲ. ಕಣ್ ತೆಗಿರಿ. ನಾನು ಕೈ ತೆಗಿತಿದ್ದ ಹಾಗೆ ಮೆಲ್ಲಗೆ ಕಣ್ಣು ತೆಗೆದು ಎದುರುಗಡೆ ಇರೋದು ನೋಡ್ಬೋದು. ಓಕೆ, ಹಾಗೆ ಆಗ್ಲಿ. ಟ್ರಿಪಲ್ ಎ ಮಸಾಲ ಕಂಪ್ನಿಗೆ ಪರ್ಮಿಷನ್ ಸಿಗ್ತಾ? ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಶ್ಯಾಮ. ನೀವಿಬ್ರು ನನ್ನ ಕನ್ಸನ್ನ ನೆನ್ಸ್ ಮಾಡ್ಬಿಟ್ರಿ. ನಾವು ಮಾಡಿದ್ ಏನಿದೆ ಮಾವ, ಎಲ್ಲ ಆ ಕೃಷ್ಣನ್ ದಯೆ. ಹೌದಮ್ಮ, ಕೃಷ್ಣನ್ ದಯೇನೆ, ಎಲ್ಲ ಕೃಷ್ಣನ್ ದಯೇನೆ. ಕೃಷ್ಣ ತೀರ್ಸ್ದಯ್ಯ, ನನ್ನ ಆಸೆನ್ ತೀರ್ಸ್ದೆ. ನಮ್ ಕೈ ಜಾರಿಗೆ ಹೋದ ತ್ರಿಬಲ್ ಎ ಮಸಾಲ ಕಂಪ್ನಿನ ಮತ್ತೆ ನಮ್ ಕೈ ಸೇರೋ ಹಾಗೆ ಮಾಡಿದೆ. ಕೆಲಸ ಕಳ್ಕೊಂಡಿರೋ ಎಲ್ಲ ಕಾರ್ಮಿಕರಿಗೆ ಮತ್ತೆ ಕೆಲಸ ಕೊಡೋ ಹಾಗೆ ಮಾಡಿದ್ಯಾ. ತಲಾಂತರದಿಂದ ಬಂದಿರೋ ಟ್ರಿಪಲ್ ಎ ಮಸಾಲ ಕಂಪ್ನಿಗೆ ಮತ್ತೆ ಪೂರ್ವ ವೈಭವ ಬರೋದಿಕ್ಕೆ ನನ್ಗೊಂದು ಒಳ್ಳೆ ಅವಕಾಶ ಕೊಟ್ಟಿದ್ಯಾ. ಇಂಥ ಮಗ ಸೊಸೆ ಇರೋದಕ್ಕೆ ನಾನು ಹೆಮ್ಮೆ ಪಡೋ ಹಾಗೆ ಮಾಡಿದೆ. ಸಾಕು ಕೃಷ್ಣ, ಈ ಜನ್ಮಕ್ಕಿದು ಸಾಕು. ಡ್ಯಾಡಿ, ಬರ್ಬೇಕಾದ ಪರ್ಮಿಷನ್ಸ್ ಎಲ್ಲ ಬಂದಾಯ್ತಲ್ವಾ? ಇನ್ನು ನಮ್ದೇ ತಡ. ಆದಷ್ಟು ಬೇಗ ಒಳ್ಳೆ ಮುಹೂರ್ತ ನೋಡಿ ನಮ್ಮ ಮಸಾಲಾ ಕಂಪನಿನ ಶುರು ಮಾಡೋಣ ಮಾವ. ಹಾಗೆ ಮಾಡೋಣಮ್ಮ. ನಾಳೆನೆ ಪುರೋಹಿತರ ಕೈಯಲ್ಲಿ ಒಂದು ಒಳ್ಳೆ ಮುಹೂರ್ತ ಇಡಿಸೋಣ.
ಪುರೋಹಿತ್ರೆ, ನಮ್ಮ ಮಸಾಲಾ ಕಂಪ್ನಿನ ಮತ್ತೆ ಓಪನ್ ಮಾಡ್ತಾ ಇದ್ದೀವಿ. ಇದೇ ಆ ಫ್ಯಾಕ್ಟ್ರಿ. ಇದ್ರ ಓಪನಿಂಗ್ಗೆ AAA ಮಸಾಲಾ ಕಂಪ್ನಿ ಹೆಸರು ಬಲ್ಲದ ಮೇಲೆ ಒಂದು ಒಳ್ಳೆ ಮುಹೂರ್ತ ನೋಡಿ. ಶುಭವಾಗ್ಲಿ, ನೋಡಿ ಹೇಳ್ತೀನಿ. ವರ್ಮಾ ಅವರೇ, AAA ಮಸಾಲಾ ಕಂಪನಿ ಅನ್ನೋ ಹೆಸರು ತುಂಬಾನೇ ಅದ್ಭುತವಾಗಿದೆ. ಗ್ರಹಸ್ಥಿತಿ ಸಂಖ್ಯಾಬಲ ತುಂಬಾ ಚೆನ್ನಾಗಿದೆ. ನಿಮ್ಮ AAA ಮಸಾಲಾಗೆ ಎದುರಿಲ್ಲ. ದೇಶದಲ್ಲೆಲ್ಲ ಫೇಮಸ್ ಆಗುತ್ತೆ, ಯಾವ ಅಡ್ಡಿನೂ ಬರಲ್ಲ. ಬಂದ್ರೂ ತಾವರೆ ಎಲೆ ಮೇಲೆ ನೀರಿನ ಹನಿ ಬಿದ್ದ ಹಾಗೆ ಜಾರಿ ಹೋಗುತ್ತೆ. ತುಂಬಾ ಸಂತೋಷ ಪುರೋಹಿತ್ರೆ. ಮುಹೂರ್ತ ಯಾವಾಗ ಚೆನ್ನಾಗಿದೆ ನೋಡಿ. ಆಶ್ವೀಜ ಮಾಸ ನವಮಿ ದಿನ ಅಂದ್ರೆ ಬರೋ ಸೋಮವಾರ ಬೆಳಿಗ್ಗೆ 10:16 ಬ್ರಹ್ಮಾಂಡವಾಗಿರೋ ಮುಹೂರ್ತ ಇದೆ. ಪುರೋಹಿತ್ರೆ, ಹೋಗ್ಬಿಟ್ಟು ಬನ್ನಿ. ನಮಸ್ಕಾರ. ಸರ್ ಬನ್ನಿ ಸರ್. ನಮಸ್ಕಾರ ಸರ್. ಡ್ಯಾಡಿ, ಇವರು ಫುಡ್ ಇನ್ಸ್ಪೆಕ್ಟರ್. ನನಗೆ ಗುರ್ತು ಹೇಳಿದ್ರ ಸರ್? ನಿಮ್ಮ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ದ ಮಿಷಿನ್ ಆಪರೇಟರ್ ರಂಗಾರಾವ್ ಅವ್ರ ಮಗ ನಾನು. ಓ, ನನಗೆ ನೀವೇ ಕಾಲೇಜ್ ಫೀಸ್ ಕಟ್ತಾ ಇದ್ರಿ ಸರ್. ನೀನಾ? ಚೆನ್ನಾಗಿದ್ಯಪ್ಪ? ಚೆನ್ನಾಗಿದ್ದೀನಿ ಸರ್. ನಮ್ಮ ಕಂಪನಿಗೆ ಪರ್ಮಿಷನ್ ಸಿಗೋದಕ್ಕೆ ಇವ್ರು ಕೂಡ ಹೆಲ್ಪ್ ಮಾಡಿದ್ದಾರೆ ಡ್ಯಾಡಿ. ನಿನ್ನ ನೋಡ್ತಿದ್ರೆ ತುಂಬಾ ಹೆಮ್ಮೆ ಆಗ್ತಿದ್ಯಪ್ಪ. ಸಕ್ಸಸ್ಫುಲ್ ಆಗಿ ನಿಮ್ಮ ತಂದೆ ಕಷ್ಟಕ್ಕೆ ನ್ಯಾಯ ಒದಗಿಸಿದ್ಯಾ. ಥ್ಯಾಂಕ್ ಯು ಸರ್. ಅಖಿಲ್ ಅವರೇ, ಕ್ವಾಲಿಟಿ ಚೆಕಿಂಗ್ ಕೂಡ ಆಗಿದೆ, ಯಾವುದೇ ಪ್ರಾಬ್ಲಮ್ ಇಲ್ಲ. ನಿಮ್ಮ AAA ಮಸಾಲಾ A ಕ್ಲಾಸ್ ಆಗಿದೆ. ಈ ವಿಷಯ ಹೇಳೋಕೆ ಅಂತಾನೆ ಬಂದಿದ್ದು. ಸರ್, ಬರೋ ಸೋಮವಾರ ನಮ್ಮ ಕಂಪನಿ ಓಪನಿಂಗ್ ಇದೆ. ಫ್ರೀ ಆಗಿದ್ರೆ ನೀವು ತಪ್ಪದೆ ಬರಬೇಕು. ಹಾಗೆ ಆಗಲಿ, ಬರ್ತೀನಿ ಸರ್. ನಾನಿನ್ ಬರ್ತೀನಿ. ಓಕೆ ಸರ್. ಹರಿ ಓಂ ಶ್ರೀಮನ್ ಮಹಾಗಣಾಧಿಪತೇ ನಮೋ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಓಂ ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋ ವಿವಾ. ಅಮ್ಮ ಶ್ಯಾಮ, ಏನಕ್ಕ ಇಷ್ಟು ಲೇಟಾಗಿ ಬಂದ್ರಿ? ಹೊರಟಿದ್ದೆ. ದಾರಿಲಿ ಸಾಲ ತಗೊಂಡವ್ರು ಸಿಕ್ಕಿದ್ರು. ಅವ್ರ ಹತ್ರ ಬಡ್ಡಿ ವಸೂಲಿ ಮಾಡ್ಕೊಂಡು ಬರೋದ್ರಲ್ಲಿ ಸ್ವಲ್ಪ ತಡ ಆಯ್ತು. ಅಖಿಲ್, ನಾನು ಕೂಡ ನಿಮ್ಮ ಫ್ಯಾಕ್ಟ್ರಿಲಿ ಜಾಬ್ ಮಾಡ್ತೀನಿ. ನನಗೂ ಕೂಡ ಯಾವ್ದಾದ್ರು ಕೆಲಸ ಕೊಡ್ತೀಯಾ? ಏನದ್ಕೆ ಜೋಕ್ ಮಾಡ್ತಿದ್ದೀರಾ? ಜೋಕ್ ಅಲ್ಲ ಶ್ಯಾಮ, ನಿಜಾನೇ. ಯಾಕೆ, ನಾನು ಕೆಲಸ ಮಾಡಕ್ಕಾಗಲ್ಲ ಅಂತನಾ? ಮಾಡಲ್ಲ ಅಂತಲ್ಲ, ನಿಮಗ್ ಮಾಡೋ ಅಗತ್ಯ ಏನಿದೆ ಅಂತ. ದುಡ್ಡನ್ನ ಬಡ್ಡಿಗೆ ಬಿಟ್ಟಿರ್ತೀರಲ್ಲ, ಅದಕ್ಕೆ ಬಡ್ಡಿನೇ, ಸಂಬಳನೇ. ದುಡ್ಡೇನಾದ್ರೂ ಅನ್ನನ ಹೊಟ್ಟೆ ತುಂಬ್ತಿದ್ದ ಹಾಗೆ ಸಾಕು ಅನ್ನೋದಕ್ಕೆ. ದುಡ್ಡು ಎಷ್ಟೇ ಇದ್ರೂ ಬೇಕು ಅಂತಾನೆ ಅನಿಸ್ತಿರತ್ತೆ. ಅಖಿಲ್, ನೀನ್ ಹೇಳು, ಕೆಲ್ಸ ಕೊಡ್ತೀಯೋ ಇಲ್ವೋ? ಚೆನ್ನಾಗಿ ಹೇಳಿದ್ರಿ ಅಕ್ಕ. ನಿಮಗೆ ಯಾಕೆ ಜಾಬ್ ಕೊಡಲ್ಲ? ಇವತ್ತೇ ಜಾಯ್ನ್ ಆಗಿ. ಥ್ಯಾಂಕ್ಸ್ ಅಖಿಲ್. ಪೂಜಾರಿಗಳೇ, ಸುಮ್ನಿದ್ದೀರಲ್ಲ, ನೀವು ಮುಂದುವರಿಸಿ. ಓಂ ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮೋಪಸ್ರವಸ್ವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸಾಧನಂ. ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಲಕ್ಷ್ಮೀಂ ಕ್ಷೀರಸಮುದ್ರರಾಜತಾಯಾಂ ಶ್ರೀರಾಮೇಶ್ವರೀಂ ದಾಸೀಭೂತ ಸಮಸ್ತದೇವತಾಂ ಲೋಕೈಕದೀಪಾಂ ಪುರಾಂ ಶ್ರೀಮನ್ಮಂದಕಟಾಕ್ಷಲಬ್ಧವಿಭೋ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಸ್ಯಾಂ ವಂದೇ
मुकुन्दप्रियां हरिः ॐ हिरण्यवर्णां हरिणीं सुवर्णरजतस्रजां चन्द्रां हिरण्मयीं लक्ष्मीं जातवेदोमावह ताम् आवह जातवेदो लक्ष्मीमनपगामिनीं यस्यां हिरण्यं विन्देयं गामश्वं पुरुषानहम् अश्वपूर्वां रथमद्यां हस्तिनादप्रबोधिनीं श्रियं देवीमुपह्वये श्रेयर्मादेवी जगदां कांसोऽस्मितां हिरण्यप्राकारामात्रां ज्वलन्तीं तप्तां तर्पयन्तीं स्वस्तिरस्तुनः स्वस्तिर्मानुषेभ्यः ऊर्ध्वं जिगातु भेषजं शन्नो अस्तु द्विपदे शं चतुष्पदे हरिः ॐ शान्ति शान्ति शान्तिः नारिकेलनैवेद्यं समर्पयामि ॐ भुवः ॐ सुवः ॐ जनः ॐ तपः ॐ तत्सवितुर्वरेण्यं भर्गो देवस्य धीमहि धियो यो न प्रचोदयात् हरिः ॐ पद्मेऽस्तु दां पद्मवर्णां तां प्रफये श्रियं అయ్యా రిబ్బన్ కత్తిరించండి. ఓం శ్రీమన్మహాగణాధిపతయే నమః. అయం ముహూర్తస్సు ముహూర్తోస్తు. ಈ ಜನ್ಮದಲ್ಲಿ ನಾನು ಈ ಫ್ಯಾಕ್ಟ್ರಿ ಮತ್ತೆ ಬರ್ತೀನೋ ಇಲ್ವೋ ಅಂತ ಭಯ ಆಗಿತ್ತು. ನನ್ನ ಕನಸು ಇಷ್ಟು ಬೇಗ ನನ್ಸಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಆ ದೇವ್ರ ನನ್ನ ನೋವನ್ನ ಅರ್ಥ ಮಾಡಿಕೊಂಡು ನನ್ನ ಮಗ ಸೊಸೆ ಮೂಲಕ ನನ್ನ ಆಸೆ ನೆರವೇರಿಸ್ದ. ಮಾವ, 4 ಜನರಿಗೆ ಒಳ್ಳೇದ್ ಮಾಡೋರ್ಗೆ ಸ್ವಲ್ಪ ಲೇಟ್ ಆದ್ರೂ ಆ ಕೃಷ್ಣ ಒಳ್ಳೇದೇ ಮಾಡ್ತಾನೆ. ಜನರಿಗೆ ಮೋಸ ಮಾಡೋರ್ನ ಸ್ವಲ್ಪ ಲೇಟ್ ಆದ್ರೂ ಆ ಪಾಪದ ಫಲ ಅನ್ಭವಿಸ್ತಾರೆ. ನೀವು ಎಲ್ರೂ ಒಳ್ಳೇದನ್ನೇ ಬಯಸ್ತೀರಾ, ಅದಕ್ಕೆ ಆ ಕೃಷ್ಣ ನಿಮ್ಮ ಆಸೆನ ಇಷ್ಟು ಬೇಗ ತೀರಿಸ್ದ. ಡ್ಯಾಡಿ, ರಿಬನ್ ಕಟ್ ಮಾಡಿ. ಓಂ ಶ್ರೀಮನ್ಮಹಾಗಣಾಧಿಪತಯೇ ನಮೋ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮೋ ನಮಃ. ಇನ್ನು ಒಳಗೆ ಬನ್ನಿ. ಅಮ್ಮ ಶ್ಯಾಮ, ಮಿಷಿನ್ನ ನಿನ್ ಕೈಯಿಂದಾನೇ ಸ್ಟಾರ್ಟ್ ಮಾಡಮ್ಮ. ಸರಿ ಮಾವ. ಶ್ಯಾಮಮ್ಮ, ಈ ಕಂಪ್ನಿ ಬಿಟ್ಟು ನೀವು ಹೋದಾಗಿಂದ ನಾವು ತುಂಬಾ ಕಷ್ಟಪಟ್ಟಿದ್ದೀವಿ. ಕಂಪನಿ ಕ್ಲೋಸ್ ಆದ್ಮೇಲೆ ನಮ್ಮನ್ನ ಯಾರು ನೋಡ್ಕೊಳ್ಳೋಕೆ ಇರ್ಲಿಲ್ಲ. ನಮ್ಮ ಆರೋಗ್ಯ ಹಾಳಾಗಿ ನಮ್ಮ ಮಕ್ಕಳು ಓದೆಲ್ಲ ನಿಂತೋಗಿ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಮನೆ ಕೆಲಸ ಮಾಡಿ ಬದುಕ್ತಿದ್ವಿ. ಆದ್ರೆ ಈಗ ಯಮನ್ ಪಾಶದಿಂದ ಮಾರ್ಕಂಡೇಯನ ಕಾಪಾಡಿದ ಪರಮೇಶ್ವರನ್ ಹಾಗೆ ನಮ್ಗೆ ಪುನರ್ಜನ್ಮ ಕೊಟ್ಟಿದ್ದೀರಾ. ಈ ಕಂಪ್ನಿ ತೆಗೆದು ಮತ್ತೆ ನಮಗ್ ಕೆಲಸ ಕೊಟ್ಟು ನಮ್ಮ ಮಕ್ಕಳು ಭವಿಷ್ಯ ಕತ್ಲೆ ಆಗದೆ ಇರೋ ಹಾಗೆ ನೋಡ್ಕೊಂಡಿದ್ದೀರಾ. ಜೀವನ ಪೂರ್ತಿ ನಾವು ನಿಮ್ಗೆ ಋಣವಾಗಿರ್ತೀವಿ. ನೀವು ನಮ್ಮ ಮೇಲೆ, ನಮ್ಮ ಫ್ಯಾಕ್ಟ್ರಿ ಮೇಲೆ ಇಷ್ಟು ಅಭಿಮಾನ ಇಟ್ಟಿರೋದು ನೋಡಿದ್ರೆ ನಂಗೆ ತುಂಬಾ ಸಂತೋಷ ಆಗ್ತಿದೆ. ಇನ್ ಮುಂದೆ ನಿಮ್ಗೆ ಯಾವುದೇ ಕಷ್ಟ ಬಂದರೂ ನಾವು ಜೊತೆಲಿರ್ತೀವಿ. ನಮ್ಮ ಫ್ಯಾಕ್ಟ್ರಿ ನಮ್ಮ ಕೈಗೆ ಬಂದಿದೆ, ನಮ್ಮೆಲ್ಲರ ಕಷ್ಟನೂ ಮುಗಿದೋಯ್ತು. ನೋ, ಅವರು ಸಂತೋಷವಾಗಿರೋದಕ್ಕೆ ಸಾಧ್ಯ ಇಲ್ಲ. ಅವ್ರು ನೆಮ್ಮದಿಯಾಗಿದ್ರೆ ನಾನು ಸಹಿಸಲ್ಲ. ಏನೋ ಒಂದು ಮಾಡಬೇಕು, ಏನಾದರೂ ಮಾಡಿ ಕಿಚ್ಚನ್ನು ಹಚ್ಚಬೇಕು. ಆದರೆ ಏನು ಮಾಡಲಿ?
ಆನಂದದಲ್ಲಿ ತೇಲಾಡ್ತಿರೋ ಅವ್ರ ಜೀವನನ ದುಃಖದಲ್ಲಿ ಮುಳುಗಿಸ್ಬೇಕು. ಒಂದು ನಿಮಿಷನೂ ಅವರು ನೆಮ್ಮದಿಯಾಗಿರಬಾರ್ದು. ಎಸ್. ಹಲೋ ಮೇಡಮ್, ಹೆಂಗಿದ್ದೀರಾ?